ನಾಳೆ ನೀಟ್ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ನಾದರೆ ಕಂಡಕ್ಟ್ ಮಾಡಲಾಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ರೂಲ್ಸ್ಗಳನ್ನಾದರೆ ಜಾರಿಗೆ ಮಾಡಲಾಗಿದೆ. ಪ್ರಮುಖವಾಗಿ 3 ರೂಲ್ಸ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಈಗ ನಾವು ಮಾಹಿತಿಯನ್ನಾದರೆ ತಿಳ್ಕೊತಾ ಹೋಗೋಣ. ಹೌದು, ಈಗ ನೀಟ್ ವಿದ್ಯಾರ್ಥಿಗಳಿಗೆ ನಾಳೆ ನಡೀತಕ್ಕಂತಹ ಮರುಪರೀಕ್ಷೆಯಲ್ಲಿ ಹಲವಾರು ರೂಲ್ಸ್ಗಳನ್ನಾದರೆ ಜಾರಿಗೆ ಮಾಡಲಾಗಿದೆ. ಅತಿ ಹೆಚ್ಚಿನ ಕಟ್ಟುನಿಟ್ಟಿನಾಗಿ ನಾಳೆ ಎಕ್ಸಾಮನ್ನು ನಡೆಸೋದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಕಡೆಯಿಂದ ಇದೀಗ ಸೂಚನೆಯನ್ನು ಸಹ ನೀಡಿರ್ತಕ್ಕಂಥದ್ದು. ಸೊ ಬಿಗಿ ಭದ್ರತೆಯಿಂದ ನಿಮಗೆ ನಾಳೆ ಪರೀಕ್ಷೆಯನ್ನಾದರೂ ನಡೆಸಲಾಗುತ್ತೆ. ಸೊ ಅದರಲ್ಲಿ ಪ್ರಮುಖವಾಗಿ ನಾನು 3 ರೂಲ್ಸ್ಗಳ ಬಗ್ಗೆನೇ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ. ಮೊದಲನೇ ರೂಲ್ಸ್ ಏನಂತಂದರೆ, ಸೊ ವಿದ್ಯಾರ್ಥಿಗಳಿಗೆ ಬಯೋಮೆಟ್ರಿಕ್ ಕಡ್ಡಾಯ ಆಗಿರುತ್ತೆ. ಸೊ ನಾಳೆ ನೀವು ಎಕ್ಸಾಮ್ ಸೆಂಟರ್ಗೆ ಹೋಗಿದ ನಂತರ ನಿಮ್ಮನ್ನು ಎಕ್ಸಾಮ್ ಹಾಲ್ಗೆ ಎಂಟರ್ ಮಾಡೋದಕ್ಕಿಂತ ಮೊದಲೇ ನಿಮ್ಮ ಬಯೋಮೆಟ್ರಿಕ್ಕನ್ನು ತಗೊಳ್ತಾರೆ. ಇದು ಮೊದಲನೇ ರೂಲ್ಸು. ಎರಡನೇ ರೂಲ್ಸು, ದೈಹಿಕ ತಪಾಸಣೆಯನ್ನು ಮಾಡಲಾಗುತ್ತೆ. ಓಕೆನಾ. ಸೊ ಅಲ್ಲೇ ಮಾಡ್ತಾರೆ. ಸೊ ನೀವು ಯಾವ ಎಕ್ಸಾಮ್ ಸೆಂಟರ್ಗೆ ಹೋಗ್ತಿರಲ್ಲ, ಸೊ ಅಲ್ಲೇ ದೈಹಿಕ ತಪಾಸಣೆಯನ್ನು ಮಾಡಿ ನಿಮ್ಮನ್ನು ಎಕ್ಸಾಮ್ ಸೆಂಟರ್ಗೆ ಬಿಡ್ತಕ್ಕಂಥದ್ದು. ಮೂರನೆಯ ಮತ್ತು ಪ್ರಮುಖವಾಗಿರ್ತಕ್ಕಂತಹ ರೂಲ್ಸ್ ಏನಂತಂದರೆ, ನಿಮಗೆ ಡ್ರೆಸ್ ಕೋಡನ್ನು ಸಹ ಸೆಟ್ ಮಾಡಲಾಗಿದೆ ಅಂತ ಹೇಳಿ ಮಾಹಿತಿಯನ್ನು ಸಹ ತಿಳಿಸಿರ್ತಕ್ಕಂಥದ್ದು. ಈ 3 ಪ್ರಮುಖವಾಗಿರ್ತಕ್ಕಂತಹ ರೂಲ್ಸ್ಗಳನ್ನು ಅದರ ಜಾರಿಗೆ ಮಾಡಲಾಗಿದೆ. ಇನ್ನೂ ಸ್ವಲ್ಪ ರೂಲ್ಸ್ಗಳಿದೆ. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರೂಲ್ಸ್ಗಳು ಈ 3 ಆಗಿರುತ್ತೆ. ಓಕೆನಾ. ಸೊ ಅತಿ ಹೆಚ್ಚಿನ ಭದ್ರತೆಯ ಮೂಲಕ ಸೊ ನಾಳೆ ಪರೀಕ್ಷೆಯನ್ನು ನಡೆಸೋದಕ್ಕೆ ಸಂಬಂಧಪಟ್ಟಂತೆ ಇದೀಗ ಸರ್ಕಾರದ ಕಡೆಯಿಂದ ಸೂಚನೆಯನ್ನು ನೀಡಿರ್ತಕ್ಕಂಥದ್ದು. ಸೊ ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು. ಬಾಯ್.